ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಂದನಾ ಜಶ್ವಿ ಲಾಗ್ಸ್. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ನಿಮಗೆಲ್ಲ ಒಂದು ಹೊಸ ರೆಸಿಪಿ ತೋರಿಸ್ಕೊಡ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ, ಟ್ರೈ ಮಾಡಿ. ಇದು ಡ್ರೈ ಫ್ರೂಟ್ಸ್ ಕೋವಾ ಕರ್ಜಿಕಾಯಿ. ಇದು ತುಂಬ ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಬೋದು ಮತ್ತು ಟೇಸ್ಟಿಯಾಗೂ ಇರುತ್ತೆ. ಒಂದು 50 ಗ್ರಾಮ್ಸ್ ಅಷ್ಟು ಗೋಡಂಬಿ, 50 ಗ್ರಾಮ್ಸ್ ಅಷ್ಟು ಬಾದಾಮಿ, 50 ಗ್ರಾಮ್ಸ್ ಅಂತೂ ದ್ರಾಕ್ಷಿ. ನಿಮ್ಗೆ ಬೇರೆ ಡ್ರೈ ಫ್ರೂಟ್ಸ್ ಬೇಕು ಅಂದರೂ ಆ್ಯಡ್ ಮಾಡ್ಕೊಬೋದು. ಮತ್ತು ಇಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನ ತೊಗೊಂಡು ಅದನ್ನು ನೀಟಾಗಿ ಚಪಾತಿ ಹಿಟ್ಟು ಅದಕ್ಕೆ ಕಲಸಿ ಇಟ್ಕೊಬೇಕು. ತುಪ್ಪ ಅಥವಾ ಎಣ್ಣೆ ಹಾಕೋದ್ರಿಂದ ಕರ್ಜಿಕಾಯಿ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಅದು ಮೆತ್ತಗೆಲ್ಲ ಆಗೋದಿಲ್ಲ. ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಬೋದು, ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ. ಅದಕ್ಕೆ ತುಪ್ಪ ಮತ್ತು ಎಣ್ಣೆ ಚೆನ್ನಾಗಿ ಹಾಕ್ಕೋಬೇಕು. ಮತ್ತು ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ಕೋವಾ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಬಿಸಿ ಬಾಣಲಿಯಲ್ಲಿ ಹಾಕ್ಕೊಂಡು ಅದನ್ನು ಅದು ಸ್ವಲ್ಪ ಗಡ್ಡೆ ಥರ ಇರುತ್ತಲ್ವ, ಅದಕ್ಕೆ ಅದನ್ನು ಸಾಫ್ಟ್ನೆಸ್ ಬರೋದ್ವರೆಗೂ ಬಿಸಿ ಮಾಡ್ಕೋಬೇಕು. ಮತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ತೊಗೊಂಡು ಸ್ವೀಟ್ ಎಷ್ಟು ನೋಡಿಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಪೌಡ್ರ್ ಥರ ಮಾಡಿಕೊಂಡ್ರೆ ಶುಗರು ಚೆನ್ನಾಗಿರುತ್ತೆ, ಬಾಯಿಗೆ ಸಿಗೋದಿಲ್ಲ ಸಕ್ಕರೆ ಕಲ್ಲು ಥರ. ಮತ್ತು ಈಗೆಲ್ಲ ಮಿಕ್ಸ್ ಮಾಡಿದ್ದೀವಲ್ವ, ಮತ್ತು ಈ ಕೋವಾನ ಬಿಸಿ ಮಾಡ್ಕೊಂಡಿರೋದು ಮತ್ತು ಶುಗರು ಮತ್ತು ಈ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ನಾವು ಸಣ್ಣಕ್ಕೆ ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು. ಅದರಿಂದ ಅದು ಕಜ್ಜಿಕಾಯಿ ಸ್ಟಫಿಂಗಲ್ಲಿ ತುಂಬ್ಕೊಂಡಿದ್ದಾಗ ಚೆನ್ನಾಗಿ ಸಿಗುತ್ತೆ, ಚಿಕ್ಕದಾಗಿ ಸಿಗುತ್ತೆ. ನಾವು ಹಾಗೆ ಹಾಕ್ಕೊಂಡ್ರೆ ಅದು ಬಾಯಿಗೆ ಗಟ್ಟಿ ದಪ್ಪ ಸಿಗುತ್ತೆ ಮತ್ತು ಅದು ಒಡೆಯೋ ಚಾನ್ಸಸ್ ಇರುತ್ತೆ. ಸೊ ಈಗೆಲ್ಲ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ, ಡ್ರೈ ಫ್ರೂಟ್ಸು ಮತ್ತು ಅದಕ್ಕೊಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ರೀತಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫ್ ರೆಡಿ ಆಗುತ್ತೆ. ಈಗ ಕಜ್ಜಿಕಾಯಿ ಮಾಡ್ಕೊಳ್ಳೋದಕ್ಕೆ ಇದು ಸ್ಲರಿ ಮೈದಾ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಈಗ ನೀಟಾಗಿ ನಮಗೆ ಎಷ್ಟು ಅಗಲ ಬೇಕು, ಎಷ್ಟು ಚಿಕ್ಕದಾಗಬೇಕು ಅಷ್ಟು ನೋಡಿಕೊಂಡು ಅದನ್ನು ಚಪಾತಿದಲ್ಲಿ ಲಟ್ಟಿಸ್ಕೊಂಡು ಅದು ಸ್ಟಫಿಂಗ್ ಮಾಡ್ಕೊಳ್ಳೋದು. ಈ ರೀತಿ ನೀಟಾಗಿ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅದಷ್ಟು ನೋಡಿಕೊಂಡು ಎಲ್ಲ ಹಾಕ್ಕೊಂಡು, ಜಾಸ್ತಿ ಹಾಕ್ಕೊಂಡ್ರೆ ಅದು ಒಡೆದ್ಬಿಡುತ್ತೆ. ಸೊ ನಾನು ಚಿಕ್ಕದಾಗಿ ಒಂದೊಂದು ಸ್ಪೂನ್ ಅಷ್ಟು ಮತ್ತು ಸ್ಟಫಿಂಗ್ ಹಾಕ್ಕೊಂಡು ಮಾಡ್ಕೊತಿದ್ದೀನಿ. ಈ ಥರ ಮಾಡಿದ್ರೆ ಬಾಯಿಗೆ ಚಿಕ್ಕದಾಗಿ ಇದ್ದರೂ ಚೆನ್ನಾಗಿ ಸಿಗುತ್ತೆ, ದಪ್ಪ ಆದರೂ ಚೆನ್ನಾಗಿರಲ್ಲ. ಸೊ ನೀಟಾಗಿ ಮಾಡಿಕೊಂಡು ಈ ಥರ ಎಲ್ಲ ಒಂದು ಅರೇಂಜ್ ಮಾಡ್ಕೊಳ್ಳಿ. ಕಜ್ಜಿಕಾಯಿ ಒಂದೇ ಸಲ ಒಂದು ಸ್ವಲ್ಪ ಮಾಡಿಟ್ಕೊಂಡು ಒಂದು ಬಾಣಲಿಯಲ್ಲಿ ಎಣ್ಣೆಗೆ ಹಾಕಿ ಚೆನ್ನಾಗಿ ಕಾದ್ಮೇಲೆ ಕಜ್ಜಿಕಾಯಿ ಮಾಡಿರೋಂಥದ್ದನ್ನು ತೆಗೆದು ಎಣ್ಣೆಲಿ ಬಿಡಿ. ಅದೊಂದು ಸ್ವಲ್ಪ ಬ್ರೌನಿಶ್ ಕಲರ್ ತಿರುಗಿದಾಗ ನೋಡಿಕೊಂಡು ತೆಗೆದುಬಿಡಬೇಕು. ಸೊ ಈಗ ಬಿಸಿಯಾದ ಡ್ರೈ ಫ್ರೂಟ್ಸ್ ಕೋವಾ ಕಜ್ಜಿಕಾಯಿ ರೆಡಿಯಾಗಿರುತ್ತೆ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.